ಗೆದ್ದು ಬೀಗಿದ ಸಾಹುಕಾರ್ತಿ. ಹೌದು, ಕಿತ್ತೂರಿನ ನಾಡಿನ ಹೆಮ್ಮೆಯ ಮಹಿಳಾ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ನಡೆದಂತಹ ಸಕ್ಕರೆ ಸಂಘದ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ತಮ್ಮ ಚನ್ನರಾಜ್ ಹಟ್ಟಿಹೊಳಿಯವರನ್ನು ಗೆಲ್ಲಿಸಿಕೊಂಡಿದ್ದಾರೆ. ಆದರೆ ಈ ಗೆಲುವಿನ ಸಂತಸ ಎಷ್ಟು ದಿನ ಇರುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮುಂದೆ ಕಾದಿದೆಯಾ ಸಂಕಷ್ಟ? ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ರೇನಾಯಿತು, ಮುಂದಿದೆ ಮಾರಿ ಹಬ್ಬ ಅಂತ ಹೇಳಿ ಬೆಳಗಾವಿಯ ರಾಜಕೀಯದಲ್ಲಿ ಮಾತುಗಳು ಈಗ ಶುರುವಾಗಿದ್ದಾವೆ. ಹಾಗಾದರೆ ಏನಿದು ವಿಶೇಷ ಸ್ಟೋರಿ? ಎಸ್ ವೀಕ್ಷಕರೇ, ಇದು ಈ ಕ್ಷಣದ ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಬೆಳಗಾವಿ ರಾಜಕಾರಣ ಅಂದ್ರೇ ಹೀಗೆ. ಅಲ್ಲಿ ಇವತ್ತು ಎಕ್ಕ ಅಂತ ಇದ್ದರೆ ನಾಳೆ ರಾಜ, ನಾಡ್ದು ರಾಣಿ, ನಾಡ್ದು ರೋರರ್ ಅನ್ನುವಂತಹ ವಾತಾವರಣ. ಈ ಬೆಳಗಾವಿ ರಾಜಕಾರಣವನ್ನು ಕೈಯಲ್ಲಿ ಅಂಗೈಯಲ್ಲಿ ಹಿಡಿದು ಆಟ ಆಡಿಸುವ ಥರ, ಬುಗುರಿಯ ಥರ ಆಡಿಸ್ತಾ ಇರೋರು ಜಾರಕಿಹೊಳಿ ಬ್ರದರ್ಸ್. ಇಂತಹ ಜಾರಕಿಹೊಳಿ ಬ್ರದರ್ಸ್ ಅವರ ಆಟಕ್ಕೆ ಪ್ರತಿರೋಧ ತೋರಿ ಎದುರೇಟನ್ನು ಕೊಟ್ಟು ಸೇರಿಗೆ ಸವಾ ಸೇರು ಎಂಬಂತೆ ರಾಜಕೀಯ ಮಾಡಿ ಅಲ್ಲಿ ಬೆಳಗಾವಿ ಗ್ರಾಮಾಂತರದಲ್ಲಿ ಗೆದ್ದು ಬಂದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಕ್ಷ್ಮಿ ಶಾಸಕರಾಗಿ ಆಯ್ಕೆಯಾದ ಮೇಲೆ ಬೆಂಗಳೂರು ಗ್ರಾಮಾಂತರಕ್ಕೆ ಹಲವು ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿಯ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಅಲ್ಲಿಯ ಜನರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಮುನ್ನುಗ್ತಾ ಇದ್ದಾರೆ. ಇಂತಹ ಸಮಯದಲ್ಲೇ ಬಂದಿತ್ತು ಲೋಕಸಭಾ ಚುನಾವಣೆ. ಎರಡು 2024ರಲ್ಲಿ ನಡೆದಂತಹ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆ ತುಂಬ ದೊಡ್ಡದು. ಬೆಳಗಾವಿ ಜಿಲ್ಲೆಯ 2 ಕ್ಷೇತ್ರಗಳು ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರಗಳು, ಒಂದು ಚಿಕ್ಕೋಡಿ ಮತ್ತೊಂದು ಬೆಳಗಾವಿ. ಇದರ ಜೊತೆಗೆ ಕಿತ್ತೂರು ಮತ್ತು ಖಾನಾಪುರ ತಾಲೂಕನ್ನು ಕೆನರಾ ಲೋಕಸಭಾ ಕ್ಷೇತ್ರ ಅಂತ ಉತ್ತರ ಕನ್ನಡದ ಜೊತೆಗೆ ಸೇರಿಸಿದ್ದಾರೆ. ಆ ಕೆನರಾ ಲೋಕಸಭಾ ಕ್ಷೇತ್ರದ MP ಬಂದ್ಬಿಟ್ಟು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿಯವರ ಮಗಳು ಪ್ರಿಯಾಂಕಾ ಗೆದ್ದಿದ್ದಾರೆ. ಆದರೆ ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಿಗೆ ಏನು ಟಿಕೆಟ್ ಸಿಕ್ಕಿತ್ತು, ಮೃಣಾಲ್ ಹೆಬ್ಬಾಳ್ಕರ್, ಅವರು ಪರಾಭವಗೊಂಡರು. ಆ ಪರಾಭವಕ್ಕೆ ಅಂದರೆ ಮೃಣಾಲ್ ಸೋಲಿಗೆ ಕಾರಣ ಏನು ಅನ್ನೋದು ಬೆಳಗಾವಿ ಜನರಿಗೆ ಗೊತ್ತಿಲ್ಲದೇನು ಉಳಿದಿಲ್ಲ. ಜಗದೀಶ್ ಶೆಟ್ಟರ್ ವಿರುದ್ಧ ಮೃಣಾಲ್ ಹೆಬ್ಬಾಳ್ಕರ್ ಸೋತರು. ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಅನುಭವ, ರಾಜಕೀಯ ಮುತ್ಸದ್ದಿತನ, ಆಮೇಲೆ ಮಾಜಿ ಮುಖ್ಯಮಂತ್ರಿ ಅನ್ನುವಂತಹ ಹೆಸರಿಗೆ, ಅದರ ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ಏನಾದರೂ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ ಅಲ್ಲಿ ಗೆಲ್ಲದೇ ಇರುವಂತೆ ನೋಡಿಕೊಂಡಿದ್ದು ಮತ್ತೊಂದು ಕಾರಣ ಆಗಿದೆ. ಆದರೆ ಈ ಸೋಲನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ನಡೆದಂತಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿಯಮಿತ ಈ ಸಹಕಾರಿ ಸಂಸ್ಥೆಯ ಚುನಾವಣೆಯಲ್ಲಿ ತಮ್ಮ ಚನ್ನರಾಜ್ ಹಟ್ಟಿಹೊಳಿಯವರನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಚನ್ನರಾಜ್ ಹಟ್ಟಿಹೊಳಿ ಆ್ಯಂಡ್ ಟೀಮ್ ಇಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಹಾಗೆಯೇ ಕಿತ್ತೂರು MLA ಕೂಡ ಈ ಗೆಲುವಿನಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 15 ಜನರ ಸದಸ್ಯ ಬಲದ ಈ ತಂಡದಲ್ಲಿ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಮತ್ತೊಂದು ರಾಜಕೀಯ ಬೆಳವಣಿಗೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದಿರೋದ್ರಿಂದ ಈ ಬಾರಿ ಏನಾಯಿತು ಅಂದರೆ, ಬೆಳಗಾವಿಯ ಸಹಕಾರಿ ರಂಗದ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಸ್ವಲ್ಪ ಹಿನ್ನಡೆಯಾಗಿದ್ದು ನಿಜ. ಹುಕ್ಕೇರಿಯಲ್ಲಿಯೂ ಕೂಡ ರಮೇಶ್ ಕತ್ತಿ ಟೀಮ್ ಗೆದ್ದಿದೆ. ಅದೇ ಥರ ಕೂಡ ಇಲ್ಲಿಯೂ ಕೂಡ ಎಲ್ಲಿ ಮಲಪ್ರಭಾ ಸಕ್ಕರೆ ನಿಯಮಿತ ಇಲ್ಲಿಯೂ ಕೂಡ ಚನ್ನರಾಜ್ ಹಟ್ಟಿಹೊಳಿ ಆ್ಯಂಡ್ ಟೀಮ್ ಅಭೂತಪೂರ್ವ ಗೆಲುವನ್ನು ಸಾಧಿಸಿತು. ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಸೋಲಿನ ನಂತರ ಇಲ್ಲಿ ಗೆಲುವನ್ನು ಕಂಡಿದ್ದಾರೆ. ಗೆದ್ದು ಬೀಗಿದ್ದಾರೆ ಸಾಹುಕಾರ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್. ಆದರೆ ಜಾರಕಿಹೊಳಿ ಬ್ರದರ್ಸ್ ಸುಮ್ಮನೆ ಇರ್ತಾರಾ? ಜಾರಕಿಹೊಳಿ ಬ್ರದರ್ಸ್ ವಲಯದಲ್ಲಿ ಕೇಳಿಬರ್ತಾ ಇರೋದು ಒಂದೇ ಮಾತು, ಗೆದ್ರೇನಾಯಿತು ಹೆಬ್ಬಾಳ್ಕರ್, ಮುಂದಿದೆ ಮಾರಿ ಹಬ್ಬ ಅನ್ನುವಂಥದ್ದು. ಬೆಳಗಾವಿ ರೂರಲ್ನಲ್ಲಿ ಏನಾದರೂ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಕ್ಕರ್ ಕೊಡಬೇಕು ಅಂಥೇಳಿ ಜಾರಕಿಹೊಳಿ ಬ್ರದರ್ಸ್ ಪ್ಲ್ಯಾನ್ ಮಾಡಿದಾರಂತೆ. ಇವತ್ತಿಂದನೇ ಕೆಲಸ ಶುರು ಮಾಡಿದ್ದಾರಂತೆ. ಆದರೆ ಇದೆಲ್ಲವನ್ನ ಮೀರಿ ಗೆದ್ದು ಬಂದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್
ಈಗ ಪ್ರಬುದ್ಧರಾಗಿದ್ದಾರೆ. ರಾಜಕೀಯ ಪ್ರಬುದ್ಧತೆ ಅವರಲ್ಲಿ ಹೆಚ್ಚಾಗಿ ಬಂದಿದೆ. ಎಲ್ಲ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿ ಅವರಲ್ಲಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಮಹಿಳೆಯರು ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದ ಜನ ಅವರ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವವನ್ನು ಇಟ್ಕೊಂಡಿದ್ದಾರೆ. ಇಡೀ ರಾಜ್ಯದೆಲ್ಲೆಡೆ ಬಂದಂತಹ ಗ್ಯಾರಂಟಿ ಸ್ಕೀಮ್ಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಿಂದ ಸಿಂಹ ಪಾಲು ಇದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಘಟನೆ ದೃಷ್ಟಿಯಿಂದ ಆಗಿರಬಹುದು, ಜನಾನುರಾಗಿಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬೆಳಗಾವಿ ರೂರಲ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹಿಮ್ಮೆಟ್ಟಿಸೋದು ಅಷ್ಟು ಸುಲಭವಲ್ಲ. ಇದೆಲ್ಲವನ್ನು ಅರ್ತಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ತಂತ್ರಕ್ಕೆ ಕೈ ಹಾಕಿದ್ದಾರಂತೆ. ಒಟ್ಟಿನಲ್ಲಿ ಗೆದ್ದು ಬೀಗಿದ್ದ ಸಾಹುಕಾರ್ತಿ ಮುಂದೆ ಯಾವ ರೀತಿಯ ರಾಜಕೀಯ ಪಟ್ಟುಗಳನ್ನು, ರಾಜಕೀಯ ನಡೆಗಳನ್ನು ತೋರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.